ಜನಪದ ಆಚರಣೆ ಧಾರ್ಮಿಕ ಪರಂಪರೆ ಮುಂದುವರಿಸಿಕೊಂಡು ಹೋಗುವುದು ಅವಶ್ಯಕವಾಗಿದೆ. ನ್ಯಾಯವಾದಿ ಶ್ರೀಶೈಲ ಸಜ್ಜನ. ವಿಜಯಪುರ ಗಾಣದೇವತಾ ಉತ್ಸವ ಸಮಿತಿ ಹಾಗೂ ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ನಗರದ ವನಶ್ರೀ ಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದಂತಹ ಗಾಣದೇವತಾ ಉತ್ಸವದಲ್ಲಿ ನಾಡಿಗೆ ಸಮಾಜ ಬಂಧುಗಳಿಗೆ ಒಳಿತನ್ನುಂಟು ಮಾಡಲೆಂದು ಗಾಣದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಚಾಲಕರಾದ ನ್ಯಾಯವಾದಿ ಶ್ರೀಶೈಲ ಸಜ್ಜನ ಅವರು ಮಾತನಾಡಿ, ಗ್ರಾಮ ದೇವತೆ ಗ್ರಾಮಕ್ಕೆ ಒಳಿತನ್ನುಂಟು ಮಾಡಿದರೆ ಗಾಣದೇವತೆ ತನ್ನ ಒಡಲೊಳಗಿನ ಎಣ್ಣೆಯನ್ನ ಧಾರೆ ಎರೆದು ಬೆಳಕು ನೀಡಿ ಲೋಕಕ್ಕೆ ಒಳಿತುಂಟು ಮಾಡುತ್ತಾಳೆ ಎಂದು ಹೇಳಿದ್ರು. ಗಾಣದೇವತೆಗೆ ಪುರಾತನ ಕಾಲದಿಂದ ಪೂಜಿಸುತ್ತಾ ಬರಲಾಗ್ತಿದೆ. ಕಾಲ ಬದಲಾದಂತೆ ಧಾರ್ಮಿಕ ಆಚರಣೆಗಳಿಂದ ಜನ ದೂರ ಸರಿಯುತ್ತಿದ್ದಾರೆ. ನಮ್ಮ ಜನಪದ ಆಚರಣೆ ಧಾರ್ಮಿಕ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವುದು ಇಂದು ಅತ್ಯಂತ ಅವಶ್ಯಕವಾಗಿದೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶಿವಣಗಿಯ ಗುರುದೇವಾಶ್ರಮದ ಶಿವಲಿಂಗ ಸ್ವಾಮಿಗಳು ಧರ್ಮ ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿ, ಗಾಣ ದೇವತೆಯನ್ನ ಪೂಜಿಸುವವರು ಸದಾಕಾಲ ದೇವತೆಯ ಕೃಪೆಯಿಂದ ಬೆಳಕಿನಲ್ಲಿ ಇರ್ತಾರೆ. ಸಮಾಜದ ಪ್ರತಿಯೊಬ್ಬರು ಲಿಂಗ ದೀಕ್ಷೆ ಪಡೆದುಕೊಂಡು ತತ್ವನಿಷ್ಠ ಜೀವನ ಸಾಗಿಸಬೇಕು ಎಂದು ಹೇಳಿದರು. ಅವರು ಗಾಣದೇವತೆ ಉತ್ಸವ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಎಂದರು. ಕಾರ್ಯಕ್ರಮದಲ್ಲಿ ವನಶ್ರೀ ಸಂಸ್ಥಾನ ಮಠದ ಲಿಂಗೈಕ್ಯ ಜಯದೇವ ಜಗದ್ಗುರುಗಳ ಪ್ರಣವವ ಮಂಟಪಕ್ಕೆ ಪೂಜೆ ಸಲ್ಲಿಸಿ ಪಂಚಾಕ್ಷರಿ ಮಂತ್ರ ಪಠಣ ಮಾಡಿ ಸಹಸ್ರ ಬಿಲ್ವಾರ್ಚನೆಗೈಯಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಜಿಲ್ಲಾ ಪಂಚಾಯತ್ ಎದುರಿಗೆ ಇರುವ ವನಶ್ರೀ ವೃತ್ತದಿಂದ ಕಾರ್ಯಕ್ರಮದ ವೇದಿಕೆಯವರೆಗೆ ಗಾಣದೇವತೆ ಮೆರವಣಿಗೆಯನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ 101 ಮುತ್ತೈದರಿಗೆ ಹುಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಗಾಣಿಗ ಸಮಾಜ ಬಾಂಧವರು ಸೇರಿದಂತೆ ವಿವಿಧ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶ್ರೀಶೈಲ ಸಜ್ಜನ ಗಾಣದೇವತಾ ಉತ್ಸವ ಸಮಿತಿ, ವನಶ್ರೀ ಮಠ, ವಿಜಯಪುರ. ಗಾಣಿಗರ ಸಮಾಜಕ್ಕೆ, ಗಾಣಿಗ ಬಂಧುಗಳಿಗೆ, ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗೆ, ಶ್ರೀ ಜಯದೇವ ಜಗದ್ಗುರುಗಳಿಗೆ, ಶ್ರೀ ಡಾಕ್ಟರ್ ಜೈ ಬಸವ ಸ್ವಾಮಿಗಳಿಗೆ, ಶ್ರೀ ಸಿದ್ದೇಶ್ವರ ಸ್ವಾಮಿಗಳಿಗೆ, ಶ್ರೀ ಜಯದೇವ ಜಗದ್ಗುರುಗಳಿಗೆ ಗಾಣಿಗ ಬಂಧುಗಳಿಗೆ ಉಪಕುಲಪತಿಗಳಾಗಬೇಕು. ಅಶೋಕ್ ಸಜ್ಜನ್ ಅಂತೇಳಿ, ಮತ್ತು ಈಗ ಫಾರಿನ್ಗೆ ಹೋಗ್ಯಾರ, ಫಾರಿನ್ ದುಡ್ಲಿಕ್ಕೆ ಹೋಗ್ಯಾರ. ಎಲ್ಲರೂ ಸುರಕ್ಷಿತವಾಗಿರಲಿ, ಪ್ರವಾಸಕ್ಕೆ ಹೋದವರು ಸುರಕ್ಷಿತ ಮಳೆ ಬರಲಿ. ನಮ್ಮ ಉದ್ದೇಶ ಏನು ಅಂತಂದ್ರೆ, ಈ ಸದ್ದ ಮಳೆ ಬರ್ತದೆ. ಗಾಣದೇವತೆ ನಾವು 5 ಬೇಡಿಕೆ ಇಟ್ಟಿವಿ. ಈ 3 ಬೇಡಿಕೆ ಇದು 1 ವಾರದಾಗ ಈಡೇರ್ತದೆ. ಗಾಣದೇವತೆ ಶಕ್ತಿ ಏನು ಅಂತ ಅನ್ನೋದು ಅರಿಸ್ಕೊಳ್ಬೇಕು. ನಾವು ನಮ್ಮಲ್ಲಿ ಏನಾಗಿದೆ, ಆಕಿನ ಮರ್ತೀವಿ ನಾವು. ಗಾಣದೇವತೆ ಅಂದ್ರೆ ಜಗತ್ತಿನ ದೇವತೆಗೆ ತನ್ನ ಒಡಲಿನ ಎಣ್ಣೆ ತೆಗೆದು ದೀಪ ಹಚ್ಚಿ, ಯಾಕೆ ಬೆಳಕ ಬಂದು ಕೂಡನೆ ಕತ್ತು ಓಡೋಯ್ತು. ಹಾಗೆ ಸಮಾಜದೊಳಗೆ ಈ ಗಾಣದೇವತೆ ಬಂಧುಗಳಿಗೆ ಎಂಥ ಅವಕಾಶ ಅದಂದ್ರೆ, ಏನೂ ಇರಲಿಲ್ಲ ಅಂದ್ರೂ ಅವಕಾಶ ಬಂದು ಒದಗ್ತವ. ಗಾಣದೇವತೆ ಉದ್ದೇಶ ಏನು ಅಂತಂದ್ರೆ, ಧರ್ಮಪಾಲ ಇಂದ್ರಿಯಗಳಾದಂತಹ ಎಲುಬಿನ ಮಧ್ಯದಲ್ಲಿ ಎಲುಬಿಲ್ಲದ 3 ಇಂದ್ರಿಯಗಳಾದ, ಒಂದು ಕಣ್ಣು, ಒಂದು ನಾಲಿಗೆ, ಒಂದು ಜನ್ನೇಂದ್ರಿಯ. ಇವು ಸುದ್ದಿ ಇಟ್ಕೊಂಡಾದ್ರೆ ಎಲ್ಲ ಲಭಿಸ್ತದ ಅಂತ ಹೇಳಿ ಆಕಿನ ಉದ್ದೇಶದ. ಆ ಉದ್ದೇಶ ಈಡೇರಿಸುವ ಸಂಬಂಧ ನಾವು ಇದನ್ನು ಗಾಣದೇವತೆ ಉತ್ಸವ ಮಾಡಿದ್ವಿ. ಇದು ಬಿಜಾಪುರದಲ್ಲಿ ಪ್ರಥಮ ಬಾರಿಗೆ ಇದು ಪಾಯ ಹಾಕಿವಿ. ಇನ್ನು ಮುಂದೆ ದೊಡ್ಡ ಪ್ರಮಾಣದಲ್ಲಿ ವರ್ಷ ಬೆಳೀತದೆ. ಇವತ್ತು ಏನೇನು ಮಾಡಿದ್ರು ಸರ್? ಇವತ್ತು ಬೆಳಗ್ಗೆ ಪಂಚಾಕ್ಷರಿ ಮಂತ್ರ ಅಂದೇವಿ, ಅಲ್ಲಿಂದ ಸಹಸ್ರ ಬಿಲ್ವಾರ್ಚನೆ ಆಯಿತು, ಗಾಣದೇವಿ ಪೂಜೆ ಆಯಿತು, ಮತ್ತು ಉಡಿ ತುಂಬಿದೆವು. ವಿಶೇಷ ರೀತಿಯಿಂದ ಉಡಿ ತುಂಬಿದೆವು. ಏನು 5 ಧಾನ್ಯಗಳು, ಒಂದು ಉತ್ತತ್ತಿ, ಒಂದು ಬಾದಾಮಿ, ಒಂದು ತೆಂಗಿನಕಾಯಿ, ಅಲ್ಲಿಂದ ಇನ್ನೊಂದು ಅರಿಶಿಣ ಬೋಟ, ಮಕ್ಕಳಿದ್ದು ಅರಿಶಿಣ ಬೋಟ, ಹಿಂಗೆ ಕಡಲೆಕಾಳು, ಹಿಂಗೆ 5 ಪಂಚಧಾನ್ಯಗಳಿಂದ ಉಡಿ ತುಂಬಿದೆವು. ಇದು ವಿಶೇಷ. ಈ ಉಡಿ ತುಂಬಿದವ್ರಿಗೆ ಏನು ಹೇಳ್ತೀವಿ ನಾವು ಅಂದರೆ, ನಿಮ್ಮ ಮುತ್ತೈತನ ಶಾಶ್ವತ ಆಗಿರಲಿ, ನಿಮ್ಮ ಗಂಡನು ಆರಾಮಿಗಿರಲಿ. ಇದು ನಾವು ಗಾಣದೇವತೆಗೆ ಬೇಡ್ಕೊಂಡಿದ್ವಿ. ಅದೇ ಹೇಳ್ತೀವಲ್ಲ, 5 ಬೇಡಿಕೆಗಳನ್ನು ಇಟ್ಟಿವಿ. ಅದರೊಳಗೆ ಮಳೆ ಬಂತು ಅಂತಂದ್ರೆ, ಮಳೆ ನೀರು ನೆಲಕ್ಕೆ ಅಮೃತ ಸಮಾನ. ಅದಕ್ಕೆ ಈ ಭೂಮಿ ಮೇಲೆ ಮಳೆ ಬಂತು ಅಂತಂದ್ರೆ ಎಲ್ಲ
ಸರ್ವ ಜೀವರಾಶಿಗಳು ಸಕಲ ಜೀವರಾಶಿಗಳು ಆರಾಮಿರ್ಬೇಕು ಅಂತಂದ್ರೆ ಮಳೆ ಬೇಕು. ಮಳೆ ಬಂದ್ರೆ ಬೆಳೆ ಬರ್ತದೆ, ಬೆಳೆ ಬಂದ್ರೆ ನಾವೆಲ್ಲರೂ ಆರಾಮಿರ್ತೀವಿ. ಅದಕ್ಕೆ ಇದು ವಿಶೇಷ ರೀತಿಯಿಂದ ಎಲ್ಲ ಮಂದಿ ಎಲ್ಲ ಜನಾಂಗದವರು ಏನೇನೋ ಮಾಡ್ತಾರೆ. ಆದರೆ ನಾವು ಗಾಣಿಗ ಬಂಧುಗಳು ಈ ಗಾಣ ದೇವತೆ ಪೂಜೆಯಿಂದ ಬೇಡ್ಕೊಂಡಿವಿ. ನಾವು ನಮ್ಗೆ ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಸಿಗಲಿ, ವ್ಯವಸಾಯ ವಿಶ್ವವಿದ್ಯಾಲಯಕ್ಕೆ ಅಶೋಕ ಜನರಿಗೆ ಉಪಕುಲಪತಿಗಳಾಗಲಿ, ಫಾರಿನ್ ಕೊಡೋರು ಹೊಳಿ ಬರಲಿ, ಪ್ರವಾಸ ಕೊಡೋರು ಸುರಕ್ಷಿತ ನಾಡಿಗೆ ಬರಲಿ, ಮತ್ತು ಫಾರಿನ್ದವ್ರು ದುಡ್ಲಿಕ್ಕಂದ್ರೆ ಎಷ್ಟೋ ಮಂದಿ ಗಾಣಿಗೆ ಬಂಧುಗಳು ಅವರು ಸುರಕ್ಷಿತವಾಗಿರಲಿ. ನಮ್ಮದು ಒಟ್ಟಾರೆ ಏನದ ಸರ್ವ ಜನಾಂಗಕ್ಕೆ ಆರಾಮಿರಲಿ. ನಮ್ಮ ಜನಾಂಗಕ್ಕೆ ಗಾಣಿಗ ಬಂಧುಗಳಿಗೆ ನೆಮ್ಮದಿಯಿಂದ ಇರಲಿ, ಸುಖ ಶಾಂತಿ ನೆಮ್ಮದಿಯಿಂದ ಕೊಡವಯವ ತಾಯಿ ಜಗತ್ತಿನ ಜನರಿಗೆ ಒಳ್ಳೆಯದಾಗಲಿ. ಮತ್ತು ಈ ನಮ್ಮ ಜನಾಂಗಕ್ಕೆ ಎಲ್ಲ ರೀತಿಯಿಂದ ಕರುಣೆ ತೋರು ಅಂತ ಕೇಸ್ ನಾವು ಬೇಡ್ಕೊಂಡ್ವಿ. ಇವತ್ತು ನಾವು ಮುತ್ತೈದರಿಗೆ ಉಡಿ ತುಂಬಿ ಮುಂದಿನ ವರ್ಷ ಭಾಗ್ಯವಂತರಿಗೆ ಉಡಿ ತುಂಬೋ ಕಾರ್ಯಕ್ರಮ ಅದು. ಭಾಗ್ಯವಂತರು ಅಂದ್ರೆ ಯಾರು ಅಂತಂದ್ರೆ ಗಂಡ ಹೆಂಡತಿ ತಂದೆ ತಾಯಿ ಇರ್ಬೇಕು. ಅಂಥವ್ರು ನಾವು ಮುಂದಿನ ವರ್ಷ ಮಾಡ್ತೀವಿ. ಈ ಸಲ ನಮ್ಗೆ ಟೈಮ್ ಸಿಕ್ಕಿಲ್ಲ. ಇದು ಮೊದಲನೇ ಕಾರ್ಯಕ್ರಮ, ಅದಕ್ಕೆ ವಿಶೇಷ ಆಗ್ಯದ. ಇದು ಪಾಯ ಹಾಕಿ ಇನ್ನು ಇದ್ರ ಮೇಲೆ ವಿಜೃಂಭಣೆಯಿಂದ ವರ್ಷ ವರ್ಷ ಹೆಚ್ಚಿಗೆ ಮಾಡ್ತೀವಿ. ಈ ಸತಿ ಇದು ಹಿಂಗಾಗ್ಯದಲ್ಲ, ಈ ಪೂಜೆಯಿಂದ ಇದು ಜೀರ್ಣೋದ್ಧಾರ ಆಗುತ್ತೆ. ಅದು ಹೆಂಗೆ ಆಗ್ತದೆ ಅಂತಂದ್ರೆ ಇದು ಗಾಣದೇವಿ ಪೂಜೆ ಪ್ರಭಾವ, ಅದ್ರ ಪ್ರಭಾವ ಭಾಳ ಮಂದಿಗೆ ಗೊತ್ತಿಲ್ಲ. ಈ ಗೊತ್ತು ಮಾಡೋ ಸಂಬಂಧ ನಾವು ಮಾಡ್ತೀವಿ. ನಿಮ್ಮ ಹೆಸರು ಹೇಳಿ ಸರ್? ನಮ್ಮ ಹೆಸರು ಶ್ರೀಶೈಲ ಸಜ್ಜನ್ ಅಂತೇಳಿ ವಕೀಲರು. 42 ವರ್ಷ ವಕೀಲಿಕೆ ಮಾಡಿದ್ವಿ, 50 ವರ್ಷ ಸಾಮಾಜಿಕ ಕೆಲಸ ಮಾಡಿದ್ವಿ. ಸಾಮಾಜಿಕ ಕೆಲಸ ಅಂದರೆ ಶ್ರಮಿಕರ ಲೀಡರ್ ಆಗಿ ಏನು ಅದಕ್ಕೆ ಶ್ರಮಿಕರ ಶ್ರಮ ಶೋಷಣೆ ಆಗಬಾರ್ದು ಅಂತ ಮಾಡೀವಿ ನಾವು. ಶ್ರಮಿಕರ ಶೋಷಣೆ ಎಲ್ಲ ಕಡೆ ಆಗ್ತದೆ, ನಾ ಹಂಗಿಲ್ಲ. ಶ್ರಮಿಕರಿಂದ ಶೋಷಣೆ ಆಗಬಾರ್ದು. ಮತ್ತು ಇವತ್ತು ಏನು ಆಗ್ಲಕತ್ತಾರಂದ್ರೆ ಶ್ರಮಿಕರೇ ಎಲ್ಲ ಕಡೆ ಶೋಷಣೆ ಮಾಡಕತ್ತಾರೆ. ಎಲ್ಲಿ ಕೆಲಸಕ್ಕೆ ಬಂದವರು ಸರಿಯಾಗಿ ಕೆಲಸ ಮಾಡೋಂಗಿಲ್ಲ, ಅದನ್ನು ಮಾಡಬಾರ್ದು. ಹಂಗೆ ಮಾಡಿದ್ರೆ ದೇವರು ಒಪ್ಪಂಗಿಲ್ಲ. ಅದಕ್ಕೆ ನಾವು ನೀತಿ ಧರ್ಮ ನೀವು ಮಾಡಿದ್ರಿ ನಡೆದ್ರಿ ಅಂತಂದ್ರೆ ಸತ್ಯ ತಾನೇ ಕಾಪಾಡ್ತದೆ. ನಮಗೆ ಒಂದೇ ಏನು ಅಂತಂದ್ರೆ ನೀತಿ ಧರ್ಮದಿಂದ ಮಾತಾಡಿ ಸತ್ಯ ನಿಮ್ಮನ್ನು ಕಾಪಾಡ್ತದೆ. ಪ್ರಕೃತಿ ದೇವತೆ ನೀತಿವಂತನ ಎತ್ತಿ ಹಿಡಿತದೆ, ಸಾಮರ್ಥ್ಯದವರಿಗೆ ಎತ್ತಿ ಹಿಡಿತದೆ. ಅಂಥ ಕೆಲಸವನ್ನು ನಾವು ಈ ಉದ್ದೇಶ ಇಟ್ಕೊಂಡು ಇದನ್ನು ಮಾಡೀವಿ. ಮುಂದುವರ್ಸದಿಂದ ನಿರಂತರವಾಗಿ ಇದರ ಅಡಿಯಲ್ಲಿ ನಾವು ಗಾಣದೇವತೆ ಅಡಿಯಲ್ಲಿ ಕೆಲಸ ಮಾಡ್ಕೊತ ಹೋಗ್ತೀವಿ. ಇದಕ್ಕೆ ಸಹಾಯ ಸಹಕಾರ ಪ್ರೋತ್ಸಾಹ ಶ್ರಮದಾನ ದಾನ ಮಾಡ್ಲಿಕ್ಕೆ ಹಲವಾರು ದಾರಿಗಳದ. ಇವತ್ತು ಏನಾಗ್ಯದ ವಾತಾವರಣ, ಮೊಬೈಲ್ ಬಂದಿಂದ ನನಗೆ ಕರೆದಿಲ್ಲ, ನನಗೆ ಹೇಳಿಲ್ಲ, ನನ್ನ ಬಳಿ ಬಂದಿಲ್ಲ. ಇದನ್ನು ಬಿಡಿ, ಇದನ್ನು ಬಿಡಿ, ಸಂಶಯ ತಳದು ಬಿಡಿ. ಏನು ಮಾಡಕತ್ತಾರ ಅನ್ನೋದು ನೋಡಿರಿ. ಮತ್ತು ತಂಬಾಕು ತಿನ್ನೋದು ಬಿಡು. ಈಗ ಅದನ್ನು ಹೇಳೋ ಸಹ ನೀವು ಮಾಡೋ ಉದ್ದೇಶ ಏನು ಅಂತಂದ್ರೆ ದುಶ್ಚಟದಿಂದ ದೂರ ಇರಬೇಕು. ನಮ್ಮ ಧರ್ಮ ಪಾಲನೆ ಇಂದ್ರಿಯಗಳಾದ ಮೂರುವದವ್ರ ಹೇಳಿದ್ದಲ್ಲ, ಇವನ್ನ ನಾವು ಧರ್ಮ ಪಾಲನೆ ಇಂದ್ರಿಯಗಳನ್ನು ಕಾಪಾಡ್ಕೊಂಡಾದ್ರೆ ಅವರು ಸುರಕ್ಷಿತ ಇರ್ತಾರೆ. ಇದು ನಮಗೆ ಅಪಗೋಳಿ ತಿಳಿದು ಕೊರೋನಾದಾಗ ಯಾರು ಹೋದರು, ಧರ್ಮ ಪಾಲನೆ ಇಂದ್ರಿಯಗಳಿಂದ ಉಲ್ಲಂಘನೆ ಮಾಡಿದವರು ಎಲ್ಲರೂ ಹೋಗ್ಯಾರ ಅಂತಂದು ಅವ್ರು ಹೇಳಿದರು. ಧರ್ಮ ಪಾಲನೆ ಇಂದ್ರಿಯಗಳಂತೇಳಿ ಇವತ್ತಿನ ಯಾರೂ ಹೇಳಿಲ್ಲ ಅಂತ. ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಸಾಧ್ಯ ಆಗೋದು. ಯಾಕಂದ್ರೆ ನನಗೂ ಬಿ ಪಿ ಅದ, ವಯಸ್ಸು 70 ಆದರೂ ಹೇಳೀನಿ, ದೇಹಕ್ಕಾಗ್ಯದ ಮನುಷ್ಯ ಮಾಡಕತ್ತ. ಓಕೆ ಸರ್. ಪಡ್ಕೊಂಡು ಬೋರ್ ಯಾವ ಮನೆಗೆ ಯಾರಿಗೆ ಹೇಳಕತ್ತಾನಂದ್ರೆ ಹಿರಿಯರಿಗೆ, ಯಾರು ರಿಟೈರ್ಮೆಂಟ್ ಆಗ್ಯಾರಲ್ಲ, ಯಾರು ತಿಳುವಳಿಕೆ ಸ್ವಲ್ಪ ಅದಲ್ಲ, ಅವ್ರು ಕರೀಲಿ ಅವ್ರಲ್ಲಿ ಮನ್ಯಾಗ ಏನು ತೆಪ್ಪದ ಏನದ ಅದನ್ನು ಹೇಳಕ್ಕೆ ಹೋರಿ ಅವ್ರು ತಿಳ್ಕೊತಾರೆ ಪಾಪ. ಅದಕ್ಕೆ ಆ ರೀತಿ ಈಗ ಇತ್ತಿತ್ಲಾಗ ಈ ಪಾದಾರ್ಪಣೆ ಮಾಡಿದವ್ರಿಗೆ ಅವ್ರಿಗೆ ಏನು ಗೊತ್ತಿರ್ತದೆ ಪಾಪ. ಅತ್ತಿ ಮಾವದು ಆಗಲಿ ಅಥವಾ ತಮ್ಮ ಸಂಬಂಧಿಕರಲ್ಲಿ ಒಂದು ಸ್ವಲ್ಪ ಕೇಳಲಿಕ್ಕೆ ಇರಬಹುದು. ಆದರೆ ಊರಾನ ಹಿರಿಯರು ಬಂದ್ರಂದ್ರೆ ಸ್ವಲ್ಪ ಕೇಳ್ತಾರೆ. ಅದಕ್ಕೆ ಇದು ಮುಂದಿನ ಸಲ ಭಾಳ ಅದ್ದೂರಿಯಾಗಿ ಆಗಬೇಕು. ಮತ್ತು ನಮ್ಮಷ್ಟು ನಾವು ಬರಬೇಕು. ವಕೀಲರು ಕರೆದ್ರು ಅಥವಾ ಇಲ್ಲಿ ಚೇರ್ಮನ್ರು ಕರೆದ್ರು, ಅವ್ರು ಕರೆದ್ರು, ಇವ್ರು ಕರೆದ್ರು ಬೇಡ. ನಿಮ್ಮಷ್ಟು ನೀವು ಒಂದು ದಿವಸ ಇದನ್ನು ಈ ದೇವತೆಗಾಗಿ ತೆಗೆದಿಟ್ರಂದ್ರೆ ನಿಮ್ಮ ಸಮಾಜ ಮುಂದೆ ಬರೋಕ್ಕೇನು ಬಹಳ ದೂರಲ್ಲ. ಮತ್ತು ಸ್ವಲ್ಪ ಸಮಾಜ ಎಲ್ಲ ಸಮಾಜನೂ, ಇದು ಒಂದೇ ಸಮಾಜ ಅಲ್ಲ, ಎಲ್ಲ ಸಮಾಜಗಳೂ ಸ್ವಲ್ಪ ಹಿಂದೆ ಉಳಿಯಾಕತ್ತವೆ. ಅದ್ರಾಗ ತಾಯಂದಿರಿಗೆ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಗೆ ನಾನು ಚೆನ್ನಾಗಿ ಹೇಳ್ತೀನಿ, ನಿಮ್ಮ ಪಾತ್ರ ಭಾಳ ದೊಡ್ಡದ. ನೀವು ಸಣ್ಣದು ಮಾಡ್ಕೋಬೇಡ್ರಿ. ನಿಮಗೆ ಏನದಲ್ಲ, ನಿಮಗೆ ತಾಯಂದಾರ ಅಂದ್ರೆ
ಭಾಳ ಸಂಸ್ಕೃತಿ ದೊಡ್ಡದದ ನಿಮ್ಮದು, ನಿಮ್ಮ ಪಾತ್ರ ಭಾಳ ದೊಡ್ಡದದ. ನಿಮಗೆ ಈ ಮನೆಗೆ ಕತ್ಲಿನೂ ಅಥವಾ ಬೆಳಕನೂ ಮಾಡೋ ನೀವು ಅದಿರಿ. ಅದಕ್ಕೆ ದಯವಿಟ್ಟು ಸ್ವಲ್ಪ ಏನೋ ನಮ್ಮಂಥವ್ರು ಏನೋ ಅಂದರೂ ಮಾಡಿರೂ ನೀವು ಅದನ್ನು ತಪ್ಪಿಸ್ಕೊಂಡು ನೀವು ತಾಳ್ಕೋತೀರಿ. ಆದರೆ ಇತ್ತಿತ್ತಲಾಗಿ ಯಾಕೋ ಸ್ವಲ್ಪ ನಮ್ಮ ಇವತ್ತಿನ ಯುವತಿಯರು ಇಬ್ಬರು ಕೆಡಾಕತ್ತಾರೆ. ಅದಕ್ಕೆ ಆ ರೀತಿ ಕಾರಣ ಯಾರಂದ್ರೆ ಅಜ್ಜ ಅಜ್ಜಿನ ಅವ್ರ ಮಾತು ಕೇಳೋದಿಲ್ಲ ಅಂತಂದ್ರೆ ಅಂತಾರ. ಮತ್ತು ದಯವಿಟ್ಟು ಸುಟಿ ಒಳಗೆ ಮಕ್ಕಳನ್ನ 8 ವರ್ಷ ಮಕ್ಕಳನ್ನ ನೀವು ದಯವಿಟ್ಟು ಅಜ್ಜ ಈ ಕಡೆ ಬಿಡ್ರಿ, ಅಪರಿಚಿತರ ಕಡೆ ಬಿಡ್ರಿ. ಅದರಿಂದ ಭಾಳಷ್ಟು ಅನುಭವಿಸಿರ್ತದೆ. ಆಶ್ರಮದಾಗ ಬಿಡ್ರಿ. ನಮ್ಮಲ್ಲಿ ಇಲ್ಲಿ ಪ್ರತಿ ವರ್ಷ 300-400 ಜನ ಮಕ್ಕಳು ಇಲ್ಲಿ ಯೋಗಕ್ಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತಾರೆ, ನನ್ನ ಕಡೆನೂ ಬರ್ತಾರೆ, ಮತ್ತೊಂದು ಕಡೆ ನಮ್ಮ ಆಶ್ರಮಗಳು ಕೆಲಸ ಭಾಳ ಮಾಡಕತ್ತವ. ಸಿದ್ದೇಶ್ವರಪ್ಪಗಳು ಒಂದು ಮಾತು ಹೇಳಿದರು, ನಿಮ್ಮ ಮಠಗಳಿಗೆ ಕೀಲಿ ಹಾಕಬಾರ್ದು, ನೀವು ಎಲ್ಲರೂ ಹೋದಾಗ ಮಾಡಿದಾಗ ಅಲ್ಲಿ 4 ಮಕ್ಕಳು ಇರಬೇಕು ಅಂತ ಹೇಳಿದ್ರು. ಸಿದ್ದೇಶ್ವರಪ್ಪಗಳದು ನಿಮ್ಮ ಸಮಾಜದಾಗ ಇದ್ದು ನಿಮ್ಮ ಬಹುತೇಕ ಈ ಬಿಜಾಪುರ ಬಿಟ್ಟರೆ ನಾವು ಬೇರೆ ಕಡೆ ಹೋದರೆ ಅವ್ರ ಫೋಟೋ ಸಹಿತ ಇಲ್ಲ. ಅಂಥ ದುರ್ದೈವ ಜಗತ್ತು ಪ್ರಸಿದ್ಧ ಸಿದ್ದೇಶ್ವರಪ್ಪಗಳು ಆದರೂ ನಿಮ್ಮ ಸಮಾಜಕ್ಕೆ ನಾನು ಭಾಳ ಹತ್ತಿರ ಇದ್ದೇನೆ. ನಾನು ಸುಮಾರು ಇಲ್ಲಿ 35-40 ವರ್ಷ ಆಯ್ತು ನಾನು ಈ ಭಾಗದಾಗ ಅದೇನಿ. ಅವುಗಳೊಂದು ಮಾತು ಹೇಳಿದ್ರು ನನಗೆ, ನಿಮ್ಗೆ ಯಾವ ಜಿಲ್ಲಾ ಹಿಡ್ತಂದ್ರೆ ನಾನು ಹುಟ್ಟಿದ ಜಿಲ್ಲಾ ಬೇಡತ್ತಂದು ಹೇಳಿ ಆ ಜಿಲ್ಲಾ ಬಿಟ್ಟು ಬೇರೆ ಜಿಲ್ಲಾ ಹೇಳಿದೆ. ಈಗ ಯಾಕೆ ಆ ಜಿಲ್ಲಾ ಬಿಟ್ಟು ಮತ್ತು ಹಿಂಗೆ ಆಗ್ಲಕತ್ತದ. ಶರಣನಾಡು ಬಿಜಾಪುರ ಅಂದ್ರೆ ಶರಣನಾಡು. ನೀವು ದಯವಿಟ್ಟು ಇಲ್ಲೇ ನೀವು ಬೆಳಗಾವಿ ಜಿಲ್ಲಾಕ್ಕೆ ಹೋಗ್ರಿ, ಅತಿ ಮಾಂಸಾಹಾರಿ ಕಮ್ಮಿ ಅದ, ಇಲ್ಲಿ ಮಾಂಸಾಹಾರಿ ಜಾಸ್ತಿ ಅದ. ಆಮೇಲೆ ಇನ್ನೊಂದು ಅಪ್ಪಗಳು ಮಾತು ಹೇಳಿದ್ದ, ನಾನು ಏನು ಹೇಳಕತ್ತಿಲ್ಲ. ನಂದು ಏನು ಬಂಡವಾಳ ಇದ್ರೂ ಅದು ಅಪ್ಪಗಳ ಹೃದಯದಿಂದ ಬಂದದ, ಅಪ್ಪಗಳದ್ದೇ ಹೇಳ್ತೀನಿ. ಯಾರು ಹುಚ್ಚುಕೊಳ್ದವ್ರದ್ರ ಆಡಾಗಲಿ, ಕೋಳಿ ಆಗಲಿ, ಕುರಿ ಆಗಲಿ ಅಥವಾ ಮೀನಾಗಲಿ ಇವು ಸಾಕಾಣಿಕೆ ನಾವು ಮಾಡೋದಲ್ಲ. ನಿಮ್ದು ಎಂಥ ಧರ್ಮದ ರೀ, ನಿಮ್ದು ಎಂಥ ಚಲೋ ಅದ ರೀ. ಪ್ರತಿ ಮನೆಗೆ ಎಣ್ಣೆ ಹೋಗುವಂಥ ಧರ್ಮ. ಎಣ್ಣೆ ತೆಗೆದು ಕೊಡ್ರಂದ್ರೆ ನೀವು ಯಾವುದೋ ಮಾಡಿ ಅದನ್ನು ಮಾಡಾಕತ್ತೀರಿ ಅಂದರೆ ಅದು ಆ ಗಾಣ ದೇವತೆಗೇನು ಒಪ್ಪುವುದಿಲ್ಲ. ಅದಕ್ಕೆ ಗಾಣ ದೇವತೆಗೆ ಒಪ್ಪಬೇಕಾದ್ರೆ ನಮ್ಮ ಸಮಾಜಕ್ಕೆ ನಾವು ಒಳತು ಅನ್ಸ್ಕೋಬೇಕಾದ್ರೆ ನಮ್ಮ ಸಮಾಜದ ಕರ್ತವ್ಯ ನಾವು ಭಾಳ ಮಾಡಬೇಕು. ಸಿರ್ಸಲ್ ಅವರು ವಕೀಲರು ಒಂದು ಮಾತು ಹೇಳಿದ್ರು, ಇನ್ಮೇಲೆ ನಾ ಸಮಾಜಕ್ಕಾಗಿ ದುಡಿತೀನಿ ಅಂತಂದು. ಮತ್ತು ಇನ್ನೇನೈತೆ ರೀ, 60-65 ವಯಸ್ಸು ಆದಮೇಲೆ ಅಥವಾ ಒಂದೆಲ್ಲ ಅನುಕೂಲ ಆದಮೇಲೆ, ಮಕ್ಕಳದೆಲ್ಲ ಲಗ್ನ ಆಗಿನ ಎಲ್ಲ ಆದಮೇಲೆ ಮಾಡಿದ್ಮೇಲೆ ನಾವು ಅದ ಸಮಾಜಕ್ಕೆ ದುಡಿಬೇಕಲ್ಲ. ಅದಕ್ಕೆ ಆ ಸಮಾಜದಿಂದ ನೀವು ದುಡೀರಿ. ಅದು ಸ್ವಲ್ಪ ಭಾಳಷ್ಟು ಸ್ಥಿತಿಲಾಗಬಾರ್ದು. ನೀವು ಎಣ್ಣೆದಿಂದ ದೀಪ ಹಚ್ಚಿ ಬೆಳಕ ಕೊಡೋರು ಹೊರತಾಗಿ ಕತ್ಲಿ ಕೊಡೋರು ಅಲ್ಲ. ಅದಕ್ಕೆ ಬೆಳಕಿನಂತೆ ನಿಮ್ಮ ಮನಸ್ಸುಗಳಾಗಲಿ, ನಿಮ್ಮ ಬೆಳಕಿನಂತೆ ನಿಮ್ಮ ಶರೀರಗಳಾಗಲಿ ಈ ರೀತಿ ಬೆಳಗಲಿ, ಜಗತ್ತಿಗೆ ಬೆಳಗಲಿ ಅನ್ನೋದು ನಮ್ಮದು ವಿಚಾರದ. ಮತ್ತು ಇಲ್ಲಿ ಈ ಭಾಗದಾಗ ನಿಮ್ಮ ಗಾರಿಗಾರ ಸಮಾಜ ಭಾಳ ಅದ. ನಮ್ಮ ಬೆಳಗಾವಿ ಜಿಲ್ಲಾದಲ್ಲಿ ಬಹುತೇಕ ಭಾಳಷ್ಟು ಕಮ್ಮಿ ಅದ ಇರ್ಬೋದು, ನನಗೆ ಆಳಕ್ಕೆ ನನಗೆ ಗೊತ್ತಿರ್ಕಿಲ್ಲ. ಆದರೆ ಇಲ್ಲಿ ಸಮಾಜ ನೋಡಿದ್ರೆ ನನಗೆ ಇಲ್ಲಿ ಬಂದ ಮೇಲೆ ನಿಮ್ಮ ಗಾಣಿಗಾರ ಸಮಾಜ ಅನ್ನೋದು, ನಾವು ಸಣ್ಣಾಗಿರ್ತ ಸಮಾಜ ಅನ್ನೋದು ಗೊತ್ತಾಗ್ಯದ. ನನಗೆ ಇಲ್ಲಿ ಎಣ್ಣೆ ನ್ಯಾಮಗೂಡತ್ತಂದ ಅಪ್ಪೊಳಗೆ ಎಣ್ಣೆ ಕೊಡೋದು ಅವರೇ. ಇಲ್ಲಂದ್ರೆ ಇಲ್ಲಿ ಕ್ವಾಟಿಗೋಡದಂಡೆ ಈಗೇನು ನಾಗೂರು ಹಾಸ್ಪಿಟ್ಲ್ ಅದಲ್ಲ, ಅಲ್ಲಿ ಅವರೊಬ್ಬರು ನ್ಯಾಮಗೂಡತ್ತಂದ ಈಗೇನು ಅಶೋಕ್ ಅಂತಂದ ಅದಲ್ಲ, ಅವ್ರು ಅಜ್ಜ ಅವರು ಮುನ್ಸಿಪಾಲ್ಟಿ ಅವರು ಅವ್ರ ತಂದೆಯವರು ಮತ್ತು ಇನ್ನೊಬ್ಬರು ಅದಾರ. ಅವರು ನಮ್ಗೆ ಮೊದಲು ಸಂಪರ್ಕ ಆದ್ದು ಅವ್ರದ್ದು. ಅವ್ರು ಯಾವಾಗಲೂ ಅಪ್ಪಳಿಗೆ ಎಣ್ಣೆ ಆಶ್ರಮಕ್ಕಾಗಲಿ ಅಪ್ಪಳಿಗಾಗಲಿ ಎಣ್ಣೆ ಕೊಡೋದು ಅವಾಗ ಮಾಡ್ತಿದ್ರು ಅಂದು ಅವಾಗ ನಮಗೆ ಜಲ್ದಿ ಅವ್ರದ್ದು ಮೊದಲು ಗೊತ್ತಾದ್ದು. ಆಮೇಲೆ ಭಾಳ ಮಂದಿ ಗೊತ್ತಾಗ್ಯದ, ತೊಂದರೆ ಇಲ್ಲ. ಈಗ ಒಂದೊಂದು ಊರ ನಿಮ್ಮ ಸಮಾಜ ಅದ. ಆದ್ರೆ ಒಂದೊಂದು ಕಡೆ ಭಾಳ ಅಂಧಕಾರ ಕತ್ಲದ. ಕತ್ಲಿ ಕೊಡೋರು ನೀವು ಅಲ್ಲ, ನೀವು ಬೆಳಕ ಕೊಡೋರದಿರಿ. ಆ ಗಾನ ದೇವತೆದ ಹೆಸರ ಮೇಲೆ ನೀವು ಭಾಳಷ್ಟು ಬೆಳಿತೀರಿ. ವಕೀಲರು ಮತ್ತೊಂದು ಮಾತು ಹೇಳಿದ್ರು, ಏನಂದ್ರೆ ಅವ್ರು ಆ ದೇವತಿನ ಪೂಜಾ ಮಾಡಿದವ್ರು ಎಂದೂ ಕತ್ಲಾಗಿರೋಕ್ಕೆ ಸಾಧ್ಯ ಇಲ್ಲ, ಬೆಳಕಿನಾಗಿರೋಕ್ಕೆ ಸಾಧ್ಯ ಅದ ಅಂತ ಅವ್ರು ಹೇಳ್ಯಾರ. ಅದು ಭಾಳ ಮುಖ್ಯವಾದದ ಮತ್ತು ಭಾಳಷ್ಟು ಒಳ್ಳೆಯದದ. ಅದಕ್ಕೆ ನಾನು ಮತ್ತೆ ಏನು ಹೇಳೋದಿಲ್ಲ, ನೀವೆಲ್ಲ ಅಪ್ಪೊಳಗೆ ಪ್ರೋತ್ಸಾಹ. ಜಲವೇಶ್ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಗುರು ಪರಂಪರೆಗೆ ಹಣೆ ಮಾಡಿದು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗೆ ಶರಣ ಹೇಳುತ್ತಾ, ವೈರಾಗ್ಯ ನಿಧಿ ಪರಮ ಪೂಜ್ಯ
ಸಿದ್ದೇಶ್ವರಪ್ಪಗೆ ಶರಣ ಹೇಳುತ್ತಾ ಈ ಮಠಕ್ಕೆ ಕಾರಣೀಭೂತರಾದ ಜಯದೇವ ಸ್ವಾಮಿಗೆ ಶರಣ ಹೇಳುತ್ತಾ ತಮಗೆಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಇವತ್ತು ನಾವು ಕೂಡಿದ್ದು ಗಾನ ದೇವತೆದ ಪೂಜೆ ಸಂಬಂಧ ಉಡಿ ತುಂಬು ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಮಗೆ ಅನಿಸ್ತು. ವಕೀಲರು ಮತ್ತು ಕೆಲವು ಮಂದಿ ಒಂದು 3-4 ಮಂದಿ ಭಾಳ ಕಷ್ಟಪಟ್ಟು ಮಾಡಿದರು. ಭಾಳ ಯಶಸ್ವಿಯಾಗ್ಯದ ಅಂತ ನಂಗೆ ಅನ್ನಿಸ್ತದೆ. ಭಾಳ ಯಶಸ್ವಿ. ಇನ್ನೊಂದು ಏನಂದರೆ, ನಾನು ಇಲ್ಲಿ ಪ್ರವಚನ ಮಾಡೋಕ್ಕೆ ಬಂದಿಲ್ಲ, ನಿಮ್ಮ ಗಾಣಿಗೇರ ಸಮಾಜಕ್ಕೆ ಒಂದು 4 ಕಿವಿ ಮಾತು ಹೇಳ್ತೀನಿ. ಯಾಕಂದ್ರೆ ಅದು ಭಾಳ ಮುಖ್ಯದ. ಪ್ರವಚನ ಯಾರೆಲ್ಲ ಮಾಡ್ತಾರೆ, ನಮ್ಮ ಕರ್ತವ್ಯಗಳು ನಾವು ಮರೆಯಾಕತ್ತೀವಿ. ನಮ್ಮ ಕರ್ತವ್ಯ ಅನ್ನೋದು ಭಾಳದ ಮುಖ್ಯ. ತಾಯಿಯಿಂದ ಹಿರಿಯರು ಏನಿದಾರಲ್ಲ ಅವ್ರದ್ದು ಭಾಳ ಮುಖ್ಯ ಕರ್ತವ್ಯ ಅದ. ಈಗ ಸಮಾಜಕ್ಕೆ ಮಾರ್ಗದರ್ಶನ ಒಬ್ಬರು ಗುರುಗಳು ಬೇಕು. ನಿಮ್ಮ ಸಮಾಜಕ್ಕೆ ಗುರುಗಳು ಅಂದ್ರೆ ಏನ, ನಿಮ್ಗೆ ದೀಕ್ಷೆ ಆಗಿರ್ಬೇಕು ಅವ್ರ ಕಡೆಯಿಂದ. ಸಮಾಜ ಗುರುಗಳಂದ್ರೆ ಅವ್ರ